ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ. ನಗ್ನಗ್ತಾನೆ ಮಾತಾಡಿದ್ರು. ಅವ್ರು ಜಗ್ಗೇಶ್ ಅವ್ರು ಹೇಳ್ತಾರೆ, ಅವರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು. ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಆಮೇಲೆ ಒಳ್ಳೆಯ ಕಲಾವಿದರು, ಒಳ್ಳೆಯ ಪ್ರೀತಿ ಮನುಷ್ಯ, ಒಳ್ಳೆಯ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲರ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ, ಮತ್ತು ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನದ ಋಣ ಮುಗಿದ ಮೇಲೆ ಇಲ್ಲಿ ಯಾರೂ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ್ನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರಲ್ಲಿ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ, ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂಥೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಈಗ ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನೂ ಅವ್ರ ಸೇವೆ ಬೇಕಾಗಿತ್ತು. ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲ ಪ್ರೀತಿಯಿಂದ ಅವರನ್ನು ಉಮೇಶ್ ಅಣ್ಣ ಅಂತಲೇ ಕರಿತಾ ಇದ್ದಿದ್ದು. ಈಗ ಮೋಡ ಮುಸುಕಿ ಹೇಗೆ ತುಂತುರು ಹನಿ ಬೀಳ್ತಾ ಇದೆ, ಜನರೆಲ್ಲ ಒಳಗಡೆನೇ ಸೇರ್ಕೋಬೇಕು, ಮನೆ ಒಳಗಡೆ, ಮನೆಯಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅವ್ರ ಬದುಕು ಕೂಡ ಹೀಗೇ ಇತ್ತು. ಯಾವಾಗಲೂ ಮೋಡ ಮುಸುಕಿದ ವಾತಾವರಣದಂತೆ ಅವರ ಬದುಕು ಕೂಡ ಇತ್ತು. ಅವರ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವರು ಸುಖವನ್ನು ಕಂಡವರಲ್ಲ. ಆದರೆ ಅವರ ಪಾತ್ರಗಳಲ್ಲಿ ಅವರ ನಗುಮುಖವನ್ನು ನೋಡಿದಾಗ ಇವರು ಏನಪ್ಪ ಸುಖದ ಲೋಲುಪ್ತೆಯಲ್ಲಿ, ಶ್ರೀಮಂತಿಕೆಯ ಲೋಲುಪ್ತೆಯಲ್ಲಿ, ಸಿರಿವಂತಿಕೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಅವರ ಪಾತ್ರಗಳಲ್ಲಿ ಯಾವಾಗಲೂ ನಗು ನಗು, ಎಲ್ಲರನ್ನೂ ನಗಿಸುವುದು ಅಷ್ಟೇ ಆಗಿತ್ತು. ಎಷ್ಟೊಂದು ಕಂಪನಿಗಳಲ್ಲಿದ್ದರು, ಆದರೂ ಅವರ ಮನೆಗೆ ಬಂದು ಬೆಳೆದ ಬಡತನ ಮಾತ್ರ ಅದು ಹೋಗಲೇ ಇಲ್ಲ. ಸರಿಯಾದ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡ್ರು. ಆ ದುಃಖ ಅವರನ್ನು ಹೇಗೆ ಸಹಿಸ್ಕೊಂಡಿದ್ರೋ ಹೇಗೆ ಅನಿಸುತ್ತೆ. ಮತ್ತು ಯಾವುದೇ ನಾಟಕಗಳಲ್ಲಿ ಅಭಿನಯಿಸಲಿ, ಯಾವುದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಲಿ, ದುಡ್ಡು ಕೊಟ್ಟರೆ ಈಸ್ಕೊತಾಯಿದ್ರು. ಇಲ್ದಿರೇ ಅದೇ ನಗುಮುಖದಿಂದ ನಾಳೆ ಕೊಡ್ತೀವಿ, ನಾಳೆ ಕಳಿಸ್ತೀವಿ ಅಂದ ಕೂಡಲೇ ಸುಮ್ಮನೆ ಬಂದುಬಿಡ್ತಾಯಿದ್ರು. ಆ ಥರ ಜೀವನ ನಡೆಸಿದವರು ನಮ್ಮ ಉಮೇಶ್ ಅಣ್ಣ. ಅವ್ರನ್ನ ನೋಡ್ತಾ ಇದ್ದರೆ ತುಂಬ ಸಂಕಟ ಆಗುತ್ತೆ. ಅವ್ರ ನಗುಮುಖ ನೋಡಿದ್ರೂ ಕೂಡ ತುಂಬಾ ಸಂಕಟ ಆಗ್ತಾಯಿತ್ತು. ಅವರ ಒಂದು ಜೀವನ ಚರಿತ್ರೆಯನ್ನು ಗಿರಿಮಾತು ಅನ್ನೋ ಒಂದು ವಿಡಿಯೋ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಪ್ಲೇ ಮಾಡಬೇಕು ಅಂತ ಇದ್ದೀನಿ. ಈಗ ಅವರು ಎಷ್ಟು ಕಷ್ಟಪಟ್ಟರು, ಬರೀ ಒಂದು ತುತ್ತು ಅನ್ನಕ್ಕಾಗಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಆದರೆ ನಾವು ಕಲಾವಿದರು ಅವರ ಕೊನೆಗಳಿಗೆಯಲ್ಲಿ ಅವರಿಗೆ ಈ ರೀತಿ ಆಗಿದೆ, ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅಂತ ತಿಳಿದ ಕೂಡಲೇ ನಮ್ಮ ಶಶಿ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಸುಂದರರಾಜ್ ಅವರು, ನಾವು ಎಲ್ಲ ಸೇರಿ ಅವರನ್ನು ಸರಿಯಾದ ಸಮಯಕ್ಕೆ ಡಾಕ್ಟ್ರುಗಳ ಹತ್ತಿರ ಹೋಗಿ ಅಲ್ಲಿ ಸರಿಯಾಗಿ ಅದರ ಬಗ್ಗೆ ವಿಶದವಾಗಿ ಹೇಳಿದ್ರು. ಅವ್ರಿಗೆ ಏನೇನಾಗಿದೆ, ಏನೇನು ತೊಂದರೆ ಆಗಿದೆ ಅಂತ ಎಲ್ಲವನ್ನ ಹೇಳಿದ್ರು. ಅದೆಲ್ಲವನ್ನು ಪರಿಪಾಲಿಸಿ ಎಲ್ಲೇ ಕರ್ಕೊಂಡು ಹೋಗಲಿ ಬದುಕೋದಿಲ್ಲಮ್ಮ ಅಂತ. ಉಮೇಶ್ ಅಣ್ಣ ನೋಡಿದ್ರೆ ಅವರು ಎಷ್ಟು ಚೆನ್ನಾಗಿ ಯಾವುದಾದ್ರು ಒಂದು ನಾಟಕದ ಹಾಡು ಹೇಳಿದ್ರೆ ಅದನ್ನು ಅವರು ಅಭಿನಯ ಮಾಡ್ತಾಯಿದ್ರು. ಬೆಡ್ ಮೇಲೆ ಮಲ್ಕೊಂಡು, ಬೆಡ್ಡಿಂದ ಈ ಕಡೆ ಹೊರಳೋಕ್ಕಾಗ್ತಾ ಇರಲಿಲ್ಲ, ಆ ಕಡೆ ಹೊರಳೋಕ್ಕಾಗ್ತಾ ಇರಲಿಲ್ಲ. ಆದರೂ ಸಹಿತ ಅವರು ನಕ್ಕೊಂಡೇ ಅವರು ಅದಕ್ಕೆ ಅಭಿನಯ ಮಾಡ್ತಾಯಿದ್ರು. ಅಂದರೆ ಅವ್ರಿಗೇನು ಗೊತ್ತಿಲ್ಲ, ನನಗೇನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ನೋವನ್ನು ಕೂಡ ನಗುಮುಖದಲ್ಲೇ ಅವರು ಅನುಭವಿಸಿದ್ರು. ಕೊನೆಗೆ ಅವ್ರಿಗೆ ಮರಣ ಬರಲಿ. ಮೊನ್ನೆ ನಾನು ಅವ್ರು ನೋಡಿದಾಗ, ನಾನು ಶಶಿ ಹೋಗಿ ಅವ್ರನ್ನ ನೋಡಿದಾಗ, ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ಹೋಗಿ ನೋಡಿದಾಗ, ಸ್ವಲ್ಪ ನೀರು ಕೊಡು ಅಂತ ಹೇಳಿದ್ರು. ಇವಳು ತಕ್ಷಣ ಲೋಟದಲ್ಲಿ ನೀರು ಹಾಕಿ ಕೊಟ್ಟಳು, ಕುಡಿಸಿ ಅಮ್ಮ ನೀವು ಅಂತ. ಅದನ್ನು ಕುಡಿಸ್ದೆ. ಒಂದೇ ಒಂದು ಗುಟುಕು ನೀರು ಅವ್ರ ಬಾಯಲ್ಲಿ ಹೋಗಿತ್ತು ಅಷ್ಟೇ. ಅದಕ್ಕೆ ಹೆಚ್ಚಿಗೆ ಹೋಗೋಕ್ಕಾಗಲ್ಲ. ಅದನ್ನು ಗುಟ್ಕಿಸ್ಕೋಬೇಕು ಅಂತಂದರೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ವೀಸಿಂಗು ಎಲ್ಲ ಇತ್ತು. ದೇವರೇ ಬೇಗ ಇವ್ರಿಗೆ ಮುಕ್ತಿ ಕೊಡು ಅಂತಲೇ ನಾವು ಕೇಳ್ಕೊತಾ ಇದ್ವಿ. ಯಾಕಂದರೆ ಅವ್ರು ನರಳೋದು ನಮ್ಗೆ ಇಷ್ಟ ಇರಲಿಲ್ಲ. ಸೊ ಈಗ ಎಷ್ಟು 900 ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರನ್ನ ರಂಜಿಸಿದ್ದಾರೆ ನಮ್ಮ ಉಮೇಶ್ ಅಣ್ಣ. ಅವರು ಯಾವಾಗಲೂ ಅವರ ನಗುಮುಖ ಅಷ್ಟೇ ನಮ್ಮ ಮನಸ್ಸಲ್ಲಿರುತ್ತೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಮತ್ತೆ ಏನಾದರೂ ಇನ್ನೊಂದು ಜನ್ಮ ಇದ್ದರೆ ಆ ದೇವರು ಅವ್ರನ್ನ
ಒಬ್ಬ ತೃಪ್ತಿ ಆಗಿರುವ ಮನುಷ್ಯನನ್ನಾಗಿ ಸೃಷ್ಟಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಇದನ್ನು ಇವತ್ತಾಗುವ ಇದೆಲ್ಲವನ್ನು ನಮ್ಮ ಕಲಾವಿದರ ಸಂಘ ಮತ್ತು ನಮ್ಮ ಸರಕಾರಿ ಇವರು ಸರ್ಕಾರಿ ಎಲ್ಲ ಯಾರು ಕಲಾವಿದರ ಸಂಘದವರು ಮತ್ತು ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಅವರ ಅಕಾಡೆಮಿಯವರು, ನಮ್ಮ ನಾಗರಾಜ ಮೂರ್ತಿಯವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರೂ ಸೇರಿ ಅವರನ್ನು 1-2 ಗಂಟೆಗಳ ಕಾಲ ಇಲ್ಲಿ ಇಡ್ತೀವಿ ಅಂದಿದ್ದಕ್ಕೆ ಅದಕ್ಕೆ ಅನುಮತಿ ಕೊಟ್ಟು ಅವರು ನಮ್ಮನ್ನು ಸಹಕರಿಸಿದ್ದಾರೆ. ಅವ್ರಿಗೆ ಧನ್ಯವಾದ. ತಮ್ಮ ಜೀವಿತದ ಬಹುಕಾಲವನ್ನು ಅಭಿನಯದಲ್ಲೇ ಕಳೆದಂಥ ಒಂದು ಚೇತನ ಅಂದರೆ ಅದು ಉಮೇಶ್ ಅವರು. ವಿಶೇಷವಾಗಿ ಗುಬ್ಬಿ ಕಂಪ್ನಿನಲ್ಲಿ ಬಾಲನಟನಾಗಿ ಪ್ರಾರಂಭ ಮಾಡಿ ಕರ್ನಾಟಕದ ಬಹುತೇಕ ಎಲ್ಲ ಪ್ರಮುಖ ಕಂಪನಿ ವೃತ್ತಿರಂಗಭೂಮಿಯ ಕಂಪನಿಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡಿದಂಥವರು ಉಮೇಶ್. ನಂತರ ಚಲನಚಿತ್ರ ಜಗತ್ತಿನಲ್ಲೂ ಕೂಡ ಮತ್ತು ಕಿರುತೆರೆನಲ್ಲೂ ಕೂಡ ತಮ್ಮ ಅಭಿನಯ ಚಾತುರ್ಯದ ಮೂಲಕ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಛಾಪನ್ನು ಮೂಡಿಸಿದಂತಹ ಉಮೇಶ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ಕನ್ನಡ ರಂಗಭೂಮಿಗೆ, ಚಲನಚಿತ್ರ ರಂಗಕ್ಕೆ, ಕಲಾಕ್ಷೇತ್ರಕ್ಕೆ ಒಂದು ದೊಡ್ಡ ನಷ್ಟ ಅಂತ ನಾವಾದರೂ ಭಾವಿಸಿದ್ದೀವಿ. ವಿಶೇಷವಾಗಿ ಹಾಸ್ಯ ಪಾತ್ರಗಳನ್ನು ಮಾಡಿದ್ರೂ ಕೂಡ ತಾವು ಹಾಸ್ಯ ಪಾತ್ರಗಳ ಮೂಲಕ ತಾವು ಅನೇಕ ಕಷ್ಟಕರ ಸನ್ನಿವೇಶಗಳನ್ನು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದರೂ ಕೂಡ ಜನಗಳಿಗೆ ಒಂದು ರಂಜನೆಯನ್ನು ಕೊಡುವ ರೀತಿಯಲ್ಲಿ ಅವರ ಅಭಿವ್ಯಕ್ತಿ ಯಾವಾಗಲೂ ಕೂಡ ಇರ್ತಿತ್ತು. ಅಂತಹ ವಿಶಿಷ್ಟವಾದಂತಹ ಅಭಿನಯದ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಂಥವರು ಉಮೇಶ್ ಅವರು. ಉಮೇಶ್ ಅವರು ಕೇವಲ ತಾವು ನಟನಾಗಿದ್ದು ಅಷ್ಟೇ ಅಲ್ಲ, ಡಿಂಗ್ರಿ ನಾಗರಾಜ್ ಅವರು ಅವರೆಲ್ಲರ ಜೊತೆ ಸೇರಿ ಕಲಾವಿದರ ಪೋಷಕರ ಸಂಘದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಚಲನಚಿತ್ರ ಪೋಷಕರ ಸಂಘದಲ್ಲೂ ಕೂಡ ನೂರಾರು ಜನ ಕಲಾವಿದರಿಗೆ ಬದುಕನ್ನು ಕಟ್ಕೊಡೋದಕ್ಕೆ ನೆರವಾದಂಥವರು ನಮ್ಮ ಅಶೋಕ್ ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಉಮೇಶ್, ಡಿಂಗ್ರಿ ನಾಗರಾಜ್ ಇವರೆಲ್ಲರೂ ಕೂಡ ಇವತ್ತು ನಿಜ ಹೇಳಬೇಕು ಅಂದರೆ ಪೋಷಕ ಕಲಾವಿದರ ಸಂಘಕ್ಕೂ ಕೂಡ ಭಾಳ ದೊಡ್ಡ ನಷ್ಟ, ಕಲಾವಿದರ ಸಂಘಕ್ಕೂ ಕೂಡ ಭಾಳ ದೊಡ್ಡ ನಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರಿಗೆ, ಒಂದು ಸದಭಿರುಚಿಯ ಪ್ರೇಕ್ಷಕರಿಗೆ ಒಂದು ಅಶ್ಲೀಲವಲ್ಲದ ಸಂಭಾಷಣೆಗಳನ್ನು ಅತ್ಯಂತ ಎಲ್ಲರೂ ಕೂಡ ನಗು ಬರುವಂಥ ರೀತಿಯಲ್ಲಿ ಅಭಿನಯಿಸ್ತಾ ಇದ್ದಂಥವರು, ವ್ಯಕ್ತಪಡಿಸ್ತಿದ್ದಂಥವರು ಉಮೇಶ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಒಬ್ಬರು ಸಾಹಿತಿ ಆಗಿದ್ದಂಥವರು ನಮ್ಮ ಉಮೇಶ್ ಅಣ್ಣ ಅವರು. ಅವ್ರ ಜೊತೆ ನಾವೆಲ್ಲ ಹಿರಿಯ ಕಲಾವಿದರು ಅವರ ಜೊತೆಯಲ್ಲಿದ್ದು ಅವ್ರ ಜೊತೆಯಲ್ಲಿ ಅಭಿನಯಿಸಿದ್ದೇ ಒಂದು ಸಂತೋಷ, ಸಂಭ್ರಮ, ಸಡಗರ, ಜೀವನದ ಅನುಭವಗಳನ್ನ ಹೇಳ್ತಿದ್ರು. ನಾವು ಮಾಡೋವಂಥ ತಪ್ಪುಗಳನ್ನ ಸರಿ ಮಾಡ್ತಾಯಿದ್ರು. ನನಗೆ ಅತೀವ ಯಾಕೆ ದುಃಖ ಆಗ್ತಾಯಿದೆ ಅಂತ ಹೇಳಿದ್ರೆ, ನಾನು ಸುಮಾರು ನಾಟಕ ಬರೆದಿದ್ದೀನಿ. ಸುಮಾರು 72-73 ವರ್ಷದಿಂದ ದೋಸ್ತು. ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ಗೆ ಹೋದ, ಕನ್ನಡ ಥಿಯೇಟರ್ಸ್ ಶ್ರೀಕಂಠ ಮುತ್ತುಗಳ ಕಂಪ್ನಿಗೆ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ಸಿದ್ಧಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲಿತಿದ್ದ ವಿದ್ಯೆ ಇಲ್ಲ, ಬರೆದಲ್ಲಿರೋ ಮಾತಿಲ್ಲ. ಅಂಥ ಒಬ್ಬ ಮಾತುಗಾರಿಕ. ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲೋಕಸ್ಟೋರಿ. ಅವನೊಂದು ಆಡೋದು ಯಾವಾಗಲೂ, ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಬಾರ, ಹಾಳಾಗಲಿ ಅರಸನಾಗಲಿ ಬಂದಿದ್ದಾಗಲಿ ಪಾಪ, ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನ ಗಂಟು ಮುಟ್ಟೆ, ಯಾರನ್ನು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ ಆವಾಗ ಅವನ ತಲೆ ಗುಂಗಿಸ್ತಾ ಇರ್ತಾನೆ. ಅವನು ನನ್ನ ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಚಲನಚಿತ್ರ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರು ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ದೊಡ್ಡ ರಾಜ್ಕುಮಾರ್ ಅವರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾಠ ಮಾಡಿಬಿಟ್ಟಿದ್ದಾನೆ. ನಾವು ಅವನ ಜೊತೆಲಿ ಅವನ್ನ ಫಾಲೋ ಮಾಡ್ಕೊಂಬಂದು ನಾವು ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ಒಂದು 800 ಪಿಕ್ಚರ್ ಪಾಠ ಮಾಡಿದ್ದೀವಿ. ಅವನು ಕೂಡ 350 ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವನು, ಅವನ ತಮ್ಮ ರಮೇಶ ಅವರು ಟೋಟಲ್ 11 ಜನ ಕ್ರಿಕೆಟ್ ಒಂದು ಟೀಮು. 11 ಜನ ಮಕ್ಕಳು. 11 ಜನ ಮಕ್ಕಳಲ್ಲಿ ಈಗ ಇಬ್ಬರೇ ಉಳ್ಕೊಂಡಿರೋದು.
ಒಬ್ಬ ಉಮೇಶ, ಇನ್ನೊಬ್ಬ ಅವನ ತಮ್ಮ ರಮೇಶ್ ಅಂತ ಇಬ್ಬರಿದ್ದಾರೆ ಅಷ್ಟೇ ವಿನಃ ಇನ್ಯಾರೂ ಇಲ್ಲ, ಎಲ್ಲ ಒಟ್ಟೋಗಿದ್ದಾರೆ. ಆದರೂ ಇಷ್ಟು ವರ್ಷ ಇದ್ದಲ್ಲ, ಎಲ್ಲ ಜನಗಳನ್ನ ಪ್ರೀತಿ ವಿಶ್ವಾಸ ಗಳಿಸಿದ್ದಾನೆ, ಅದಕ್ಕೆ ಇಷ್ಟೊಂದು ಜನ ಬಂದಿರೋದು. ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ.